ಕಾತರಗಳು ಸಾಕಷ್ಟು ಪ್ರಯತ್ನ ಪಟ್ಟಿದ್ರಿ ಲೋಕಸಭಾ ಟಿಕೆಟ್ಗೆ. ಎಲ್ಲೋ ಅಸಮಾಧಾನನೋ ಅಥವಾ ಏನು ಬಿಜೆಪಿ ಅಭ್ಯರ್ಥಿ ಪರ ಕೆಲಸ ಮಾಡ್ತಾರೆ ನೋಡ್ರಿ, ಯಾವಾಗ ನಾವು ಅಪೇಕ್ಷಿತ ಇರ್ತೇವೆ ಅಸಮಾಧಾನ ಸಹಜಿಕ. ಆದ್ರೂ ಪಕ್ಷ ಬರೋ ದಿನಮಾನದಲ್ಲಿ ಗುರುತಿಸಿ ಒಳ್ಳೆ ಸ್ಥಾನಮಾನ ಕಾಕಕ್ಕೆ ಕೊಡ್ತಾರಂತ ನನಗೂ ವಿಶ್ವಾಸ ಐತಿ, ನಮ್ಮ ಭಾಗದ ಜನತೆಗೂ ವಿಶ್ವಾಸ ಐತಿ. ಯಾವುದೇ ಅಸಮಾಧಾನ ಏನಿಲ್ಲ, ಪ್ರತಿ ಕುಟುಂಬಕ್ಕೆ ಯಾವುದೇ ಈಗ ನೋಡ್ರಿ, ನಾವು ಈ ಒಂದು ಪಕ್ಷದಾಗಿದ್ದಾಗ ಕೇಳೋದು ಅಸಮಾಧಾನ ಆಗೋದು ಸಹಜಿಕ. ಯಾಕಂದ್ರೆ ಚುನಾವಣೆ ಇದ್ದಾಗ 4-5 ಮಂದಿ ಪೈಪೋಟಿ ಮಾಡತ್ತಿರ್ತಾರೆ, ಅಥವಾ ಒಬ್ಬರು ಸಿಕ್ಕೈತಿ 3 ಜನ ಅಸಮಾಧಾನ ಆಗತ್ತಾರು. ಆದ್ರೂ ಅದೆಲ್ಲ ಮರ್ತು ಬಿಟ್ಟು ಬರೋ ಚುನಾವಣೆಯಲ್ಲಿ ಮೋದಿಯವ್ರನ್ನ ಒಂದು ದೂರದೃಷ್ಟಿ ಇಟ್ಕೊಂಡು ಮೋದಿಯವ್ರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಿ ಆಗಬೇಕಂತ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಮತ್ತೆ ನಮ್ಮ ಭಾಗದಿಂದ BJP MP ಅವ್ರನ್ನ ಆರಿಸ್ತಾರೋ ಜವಾಬ್ದಾರಿ. ಹೈಕಮಾಂಡ್ ಭರವಸೆ ನೀಡಿದೆ ಸರ್, ಏನಾದರೂ ಉನ್ನತ ಸ್ಥಾನ ಅದರ ಬಗ್ಗೆ ಏನೂ ಚರ್ಚೆ ಆಗಿಲ್ಲ. ಈಗ ಜೊಲ್ಲೆ ಕುಟುಂಬಕ್ಕೆ ಯಾವ ರೀತಿ ಸಪೋರ್ಟ್ಗಳನ್ನು ಕೊಡ್ತಾ ಇದ್ದೀರಾ? ಅಲ್ಲ, ನಾವು ಮೊದಲಿಂದ ಜೊಲ್ಲೆಯವರಾಗಲಿ ನಮ್ಮ ಭಾಗದೆಲ್ಲ BJP ಕಾರ್ಯಕರ್ತರ ಶಾಸಕರೆಲ್ಲರೂ ಒಳ್ಳೆಯ ಒಂದು ಕುಟುಂಬ ಆಗಿ ಇಷ್ಟು ದಿವಸ ಬೆಳ್ಕೊಂಡು ಬಂದಿದ್ದೀವಿ. ಹಾಗೆ ಬರೋ ದಿನಮಾನದಲ್ಲಿ ಕೂಡ ನಾವು ಬೆಳ್ಕೊಂಡು ಹೋಗ್ತೀವಿ.